ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 32ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಾಸ್ತವದಲ್ಲಿ ಅನುಭವವಾಗೋದಿಲ್ಲ ಅಂತಂದ್ರೆ ಲೋಕದ ದೃಷ್ಟಿಯಲ್ಲಿ ಪ್ರತೀತಿಯಾಗುವಂತ ದುಃಖಗಳ ನಿವೃತ್ತಿಗೆ ಅವನಿಂದ ಹೇಗೆ ಪ್ರಯತ್ನ ನಡೆಯುತ್ತೆ ಅಂತ. ಅವನ್ಗೇನು ಅಂತಂದ್ರೆ ಎಲ್ಲ ಕಡೆ ಭಗವಂತನೇ ಅನ್ನೋದು ಗೊತ್ತಾಗಿರೋದ್ರಿಂದ ನಾವ್ ಯಾವ್ದ್ಯಾವ್ದೋ ಬೇಡದೇ ಇರುವಂತ ವಸ್ತುಗಳಿಗೆಲ್ಲ ನಾವು ಕಿತ್ತಾಡೋದನ್ನ ನೋಡಿದಾಗ, ಧನ ಮಾನ ಪ್ರತಿಷ್ಠೆ ಕೀರ್ತಿ ನಾನು ನಂದು ಅಂತೆಲ್ಲ ನಾವು ಕಿತ್ತಾಡೋದನ್ನ ನೋಡಿದಾಗ ಅವನಿಗೆ ಏನ್ ಅನ್ಸುತ್ತೆ ಅಂದ್ರೆ ಭಗವಂತನನ್ನ ಬಿಟ್ಟು ಬೇರೆ ಇಲ್ಲ, ಯಾತಕ್ಕಿದೆಲ್ಲ ಕಿತ್ತಾಡ್ತಾ ಇದ್ದೀರಾ ನೀವು ಅಂತ. ಅಂದ್ರೆ ಯಾರ ದೃಷ್ಟಿಯಲ್ಲಿ ಯಾವುದನ್ನೂ ಪಡ್ಕೊಳ್ಳೋದಕ್ಕೆ ಏನೂ ಉಳಿದಿಲ್ವೋ ಆ ಭಗವಂತನ ಅಸ್ತಿತ್ವವನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತಲ್ಲ, ಅವ್ರ ಸ್ಥಿತಿಯನ್ನು ಕೂಡ ನಾವು ಯಾವುದೇ ಒಂದು ದೃಷ್ಟಾಂತದಿಂದನೂ ಕೂಡ ತಿಳ್ಕೊಳ್ಳೋದಕ್ಕೆ ಅಸಂಭವ. ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟೆಲ್ಲ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯೋಗಿಯ ಜೊತೆಗೆ ಪರಮಃ ಅನ್ನುವಂತ ವಿಶೇಷಣವನ್ನ ಕೊಡುವಂತ ಅಭಿಪ್ರಾಯ ಏನು? ಏನಕ್ಕೆ ಇಲ್ಲಿ ಯೋಗಿಯ ಜೊತೆ ಪರಮಃ ಅಂದ್ರೆ ಪರಮಶ್ರೇಷ್ಠ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು? ಯಾಕೆ ಇಲ್ಲಿ ಆ ಪದ ಪ್ರಯೋಗವನ್ನ ಮಾಡಿದ್ದಾರೆ ಅಂತ. ಉತ್ತರ ಏನು ಅಂತಂದ್ರೆ, ಪರಮಃ ಅನ್ನುವಂತ ವಿಶೇಷಣವನ್ನ ಕೊಟ್ಟು ಭಗವಂತ ಇಲ್ಲಿ ವರ್ಣನೆ ಮಾಡಿರುವಂತ ಯೋಗಿ ಇದಾನಲ್ಲ, ಅವನು ಸಾಧಕನಲ್ಲ, ಅಂದ್ರೆ ಸಾಧನೆ ಮಾಡ್ತಾ ಇರೋನಲ್ಲ, ಅವನು ಆಲ್ರೆಡಿ ಸಿದ್ಧನಾಗಿರುವಂಥವನು, ಆ ಸಿದ್ಧ ಯೋಗಿ ಆಗಿದ್ದಾನೆ ಅನ್ನೋದು ಇಲ್ಲಿ ಸೂಚಿಸುತ್ತೆ. ಪರಮಃ ಅಂತಂದ್ರೆ ಪರಮಶ್ರೇಷ್ಠನಾಗಿರುವಂತಹ ಯೋಗಿ ಅಂದ್ರೆ ಇಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಯೋಗಿ ಬಗ್ಗೆ ಅಲ್ಲ ಹೇಳ್ತಾ ಇರೋದು, ಆಲ್ರೆಡಿ ಅವನು ಸಿದ್ಧಿ ಆಗ್ಬಿಟ್ಟಿದ್ದಾನೆ ಅಂಥ ಯೋಗಿಯ ಬಗ್ಗೆ ಇದು ಹೇಳ್ತಾ ಇರೋದು. ಅದಕ್ಕೋಸ್ಕರ ಪರಮಾತ್ಮನ ಪ್ರಾಪ್ತ ಪುರುಷನಲ್ಲಿ ಬೇಕಾದ್ರೆ ಅದು ಯಾವುದೇ ಮಾರ್ಗದಿಂದ ಪ್ರಾಪ್ತವಾಗಿರ್ಲಿ, ಇದೇ ಮಾರ್ಗ ಅದೇ ಮಾರ್ಗ ಅಂತ ಏನಿಲ್ಲ, ಸಮತೆ ಅನ್ನೋದು ಅತ್ಯಂತ ಅವಶ್ಯಕವಾಗಿರಬೇಕು ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ನಾವು ಯಾವ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಮಾರ್ಗದಿಂದಲಾದ್ರೂ ಪಡೆದಿರ್ಲಿ ನಾವು ಸಮತೆ ಅಂದ್ರೆ ಎಲ್ಲವೂ ಒಂದೇ ಅನ್ನುವಂತ ಸಮಭಾವ ಇದೆಯಲ್ಲ, ಅದು ಬಂದಿರಬೇಕು ನಮಗೆ. ಭಗವಂತ ಪರಮಾತ್ಮನ ಪ್ರಾಪ್ತ ಪುರುಷನ ವರ್ಣನೆ ಮಾಡಿದಾಗ್ಲೆಲ್ಲವೂ ಕೂಡ ಸಮತೆಗೆ ಪ್ರಧಾನ ಸ್ಥಾನವನ್ನು ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಭಗವಂತ ಕೃಷ್ಣ ಈ ಒಂದು ಭಗವದ್ಗೀತೆಯಲ್ಲಿ ಪರಮಾತ್ಮ ಪ್ರಾಪ್ತ ಪುರುಷನ ವರ್ಣನೆ ಎಲ್ಲೆಲ್ಲೆಲ್ಲ ಮಾಡಿದಾನೋ ಅಲ್ಲಿ ಸಮತೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾನೆ. ಯಾವುದೇ ಪುರುಷನಲ್ಲಿ ಬೇರೆ ಬೇರೆ ಅನೇಕ ಸದ್ಗುಣಗಳಿದ್ರೂ ಕೂಡ ಒಂದು ವೇಳೆ ಅವನಲ್ಲಿ ಸಮತೆ ಅನ್ನೋದು ಇಲ್ದಿದ್ರೆ, ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಒಂದು ಪ್ರಾಣಿಯನ್ನ, ಒಂದು ವಸ್ತುವನ್ನಾಗಿರ್ಬೋದು, ಏನನ್ನಾದ್ರೂ ಆಗಿರ್ಲಿ, ಅಲ್ಲಿ ಸಮಭಾವದಿಂದ ಅವನು ನೋಡ್ಲಿಲ್ಲ ಅಂತಂದ್ರೆ ಅವನಿಗೆ ಪರಮಾತ್ಮನ ಪ್ರಾಪ್ತಿ ಇನ್ನೂ ಆಗಿಲ್ಲ ಅಂತಾನೆ ತಿಳ್ಕೋಬೇಕು. ಯಾರಾದ್ರೂ ಅಲ್ಲಿ ಭೇದ ಭಾವ ಮಾಡ್ತಾ ಇರೋದು ಗೊತ್ತಾಯ್ತು ಅಂದ್ರೆ ಆಗ ಅವನಿಗೆ ಇನ್ನೂ ಪರಮಾತ್ಮನ ಪ್ರಾಪ್ತಿ ಆಗಿಲ್ಲ ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಸಮತೆ ಇಲ್ಲದೆ ರಾಗದ್ವೇಷಗಳ ಅತ್ಯಂತಿಕ ಅಭಾವ, ಅಂದ್ರೆ ಒಳಗಡೆಯಿಂದ ಅದು ಹೋಗೋದಿಲ್ಲ. ಎಲ್ಲಿವರೆಗೂ ಸಮತೆ ಅನ್ನೋದು ಬರೋದಿಲ್ವೋ ರಾಗದ್ವೇಷಗಳು ಅನ್ನೋದು ಇರತ್ತೆ. ಅದಕ್ಕೆ ಸಮತೆ ಇಲ್ಲದೆ ಇದ್ದಾಗ ರಾಗದ್ವೇಷಗಳ ಅತ್ಯಂತಿಕ ಅಭಾವ ಮತ್ತೆ ಇಡೀ ಪ್ರಾಣಿಗಳಲ್ಲಿ ಸಹಜ ಸಹೃದಯತೆಯ ಭಾವ ಅನ್ನೋದು ಬರೋದಿಲ್ಲ. ಎಲ್ಲರೂ ಒಂದೇ. ಈಗ ನೋಡಿ, ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅಥವಾ ಭಗವಂತನ ಪ್ರಾಪ್ತಿ ಆಗಿರುತ್ತೋ ಅವರು ಎಲ್ಲ ಜೀವರಾಶಿಗಳನ್ನು ಕೂಡ ಒಂದೇ ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಅವರಲ್ಲಿ ಸಹೃದಯತೆಯ ಭಾವನೆ ಇರತ್ತೆ. ಯಾರಿಗೆ ಈ ರೀತಿ ಸಮಭಾವನೆ ಇರೋದಿಲ್ವೋ ರಾಗದ್ವೇಷಗಳು ಅನ್ನೋದು ಹೋಗಿರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಸಮತೆ ಅನ್ನೋದು ಅವನಲ್ಲಿ ಇಲ್ಲ ಅಂತಂದ್ರೆ ಅವನಿಗಿನ್ನೂ ಭಗವಂತನ ಪ್ರಾಪ್ತಿ ಆಗಿಲ್ಲ ಅಂತಾನೆ ಅರ್ಥ ಮಾಡ್ಕೋಬೇಕು. ಯಾರಿಗೆ ಸಮತೆ ಅನ್ನೋದು ಪ್ರಾಪ್ತವಾಗಿರುತ್ತೋ ಅವರೇ ಪರಮಾತ್ಮನ ಪ್ರಾಪ್ತ ಶ್ರೇಷ್ಠ ಯೋಗಿಗಳು ಅಂತ ತಿಳ್ಕೋಬೇಕು. ಈಗ ನಮಗೆ ಈ ವಿಚಾರಗಳ ಅರ್ಥ ಆಯ್ತಲ್ವಾ? ಇಲ್ಲಿ ಪರಮಃ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿರೋದಕ್ಕೆ ಅವನು ಒಬ್ಬ ಸಾಮಾನ್ಯ ಸಾಧಕನಲ್ಲ, ಅವನು ಸಿದ್ಧನಾಗಿರುವಂಥ ಯೋಗಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾರಲ್ಲಿ ಸಮತೆ ಅನ್ನೋದು ಬಂದ್ಬಿಟ್ಟಿರುತ್ತೋ ಅವನಿಗೆ ಪರಮಾತ್ಮನ ಪ್ರಾಪ್ತಿ ಆಗಿದೆ ಅಂತ ಅರ್ಥ. ಯಾರಲ್ಲಿ ಎಂಥ ಒಳ್ಳೊಳ್ಳೆ ಗುಣಗಳಿದ್ರೂ ಕೂಡ ಅವನಲ್ಲಿ ಸಮತೆ ಅನ್ನೋದು ಬಂದಿಲ್ಲ ಅಂತಂದ್ರೆ ಅವನಿಗಿನ್ನೂ ಭಗವಂತನ ಪ್ರಾಪ್ತಿ ಆಗಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇದರ ಅರ್ಥ. ತುಂಬಾ ಚೆನ್ನಾಗಿ ಈ ಶ್ಲೋಕವನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಅದನ್ನ ಮತ್ತೆ ಮತ್ತೆ ಕೇಳಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು.
ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.